ಕೈಯಲ್ಲಿ ಸಂಬಳ ಸಾಕಾಗ್ತಾ ಇಲ್ಲ ಅಂತ ಕಳ್ಳತನ. ಕ್ಷಣಾರ್ಧದಲ್ಲೇ ಬೈಕ್ಗಳನ್ನ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದ ಖತರ್ನಾಕ್ ಕಳ್ಳನ ಬಂಧನ. ವಿಜಯಪುರ ಮೂಲದ ಖಲೀಲ್ ಅಹಮದ್ ಬಂಧಿತ ಆರೋಪಿ. ಇನ್ನು ಬಂಧಿತನಿಂದ 20 ಲಕ್ಷ ಮೌಲ್ಯದ 42 ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆಯಲಾಗಿದೆ. ಕಳೆದ 1.5 ವರ್ಷದಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ಆರೋಪಿ ಬಸ್ ನಿಲ್ದಾಣ, ಜನನಿಬಿಡ ಪ್ರದೇಶ ಸೇರಿ ಪೊಲೀಸ್ ಠಾಣೆ ಮುಂದೆಯೂ ಕೂಡ ಬೈಕ್ ಕದ್ದಿದ್ದ ಆರೋಪಿ. ಸ್ಪ್ಲೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕದಿತಾ ಇದ್ದ ಕಳ್ಳ. ವಿಜಯಪುರ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲೂ ಬೈಕ್ಗಳನ್ನ ಕದ್ದಿದ್ದ ಆರೋಪಿ. ನಕಲಿ ಕೀಗಳ ಗುಚ್ಛವನ್ನ ಇಟ್ಕೊಂಡು ಕಳ್ಳತನ ಮಾಡ್ತಾ ಇದ್ದ ಖದೀಮನ ಎಡೆಮುರಿ ಕಟ್ಟಿ ಬೈಕ್ಗಳನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ವಿಜಯಪುರ ಇನ್ಸ್ಪೆಕ್ಟರ್ ಲಕ್ಷ್ಮೀ ನಾರಾಯಣ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಿನಾಂಕ 18/6/2026ರಂದು ಒಬ್ಬ ಫಿರ್ಯಾದಿದಾರರಾದಂತಹ ಮುನಿಕೃಷ್ಣ ಅನ್ನೋರು ಠಾಣೆಗೆ ಒಂದು ದೂರು ನೀಡಿರುತ್ತಾರೆ. ನಮ್ಮದು 2 ವೀಲರ್ ಸ್ಪ್ಲೆಂಡರ್ ಕಳ್ಳತನ ಆಗಿದೆ, ಇದು ಪತ್ತೆ ಮಾಡಿಕೊಡಿ ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ. ಈ ಪ್ರಕರಣ ದಾಖಲಾದ ನಂತರ ನಮ್ಮ ವಿಜಯಪುರ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ದುತ್ಯರ್ಹವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಆ ಪ್ರಕರಣವನ್ನು ಭೇದಿಸಿ ಆರೋಪಿಯಾಗಿರ್ತಕ್ಕಂಥ ಖಲೀಲ್ ಅಹಮದ್ ಬಿನ್ ಶಫೀವುಲ್ಲಾ 46 ವರ್ಷ, ಆತನು ಸಹ ವಿಜಯಪುರ ಟೌನ್ ಆತನ ದಸ್ತಗಿರಿ ಮಾಡಿ ಆತನು ಕೊಟ್ಟ ಮಾಹಿತಿಯ ಮೇರೆಗೆ ಸುಮಾರು 42 ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಈ ದಿನ ಮಾನ್ಯ ನ್ಯಾಯಾಲಯದಿಂದಲೂ ಸಹ ಅನುಮತಿ ಪಡೆದು ಪತ್ತೆಯಾಗಿರ್ತಕ್ಕಂತಹ ಮತ್ತು ದೂರು ದಾಖಲಾಗಿರ್ತಕ್ಕಂಥ ಮಾಲೀಕರಿಗೆ ಈ ವಾಹನಗಳನ್ನು ಒಪ್ಪಿಸುವ ಕಾರ್ಯಕ್ರಮ ಹಾಗೂ ಜನರಲ್ಲಿ ತಮ್ಮ ಮುಖಾಂತರ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಇಲ್ಲಿ ವಿಜಯಪುರ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ಬಹಳ ಸುಲಭವಾಗಿ ಹಣ ಗಳಿಸ್ತಕ್ಕಂಥ ಒಂದು ಕೃತ್ಯ ಆಗ್ತಾನೆ. ಸುಮಾರು 20-25 ಕೀಗಳು ತನ್ನ ಕೃತಿಯಲ್ಲಿ ಇಟ್ಕೊಂಡಿರ್ತಾನೆ. ಸೊ ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೂ ಒಂದು ವಾಹನ ಕದ್ದಿರ್ತದೆ, ಅದು ಪ್ರಕರಣ ದಾಖಲಾಗಿದೆ. ಆದರೆ ಆತನು ರ್ಯಾಂಡಮ್ ಆಗಿ ಏನು ಈ ವೆಹಿಕಲ್ ವಾಚ್ ಮಾಡಿ ಯಾರು ಇಲ್ವಾ ಆ ರೀತಿ ಇಲ್ಲ, ಸ್ಟ್ರೈಟ್ ಅವೇ ಹೋಗೋದು, ಓಪನ್ ಮಾಡೋದು, ಎತ್ಕೊಂಡು ಹೋಗೋದು. ಮತ್ತು ಇಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಈತನಿಗೆ ಹತ್ರ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಈತನಿಗೆ ದುಷ್ಪ್ರೇರಣೆ ಮಾಡ್ತಾ ಇದ್ದಿದ್ದು ಸಹ ತನಿಖೆಯಲ್ಲಿ ನಾವು ತಿಳಿದು ಬಂದಿದೆ. ನೀವು ಹೀರೋ ಹೋಂಡಾ ಸ್ಪ್ಲೆಂಡರ್ ಮಾತ್ರ ಕೊಟ್ಟರೆ ನಾವು ಮಾರಾಟ ಮಾಡಿಕೊಡ್ತೀವಿ ಅಂತ. ಅದು ಬಹಳ ಕಡಿಮೆ ರೇಟ್ಗೆ 2-2.5 ಸಾವಿರ ರೂಪಾಯಿಗೆ ಅವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ದುಡ್ಡನ್ನು ವಾಟ್ಸಪ್ ಆತನಿಗೆ ಫೋನ್ಪೇ ಮುಖಾಂತರ ಮಾಡಿದ್ದಾರೆ. ಇಲ್ಲ, ಈ ನಮ್ಮ ಸುಲ್ಬೆಲೆ ಲಿಮಿಟ್ಸಲ್ಲಿ ಒಬ್ಬ ಶ್ರೀನಿವಾಸ ಅನ್ನೋನಿಗೆ ಒಂದು 12-13 ಗಾಡಿ ಮಾರಾಟ ಮಾಡಿದ್ದಾರೆ. ಮಾಲೂರಲ್ಲಿ ಮಾರಿದ್ದಾನೆ, ಟೇಕಲಲ್ಲಿ ಮಾರಿದ್ದಾರೆ, ಎಲ್ಲ ಕಡೆನೂ ಕಸ್ಟಮರ್ಸ್ ಇದ್ದಾರೆ. ವರ್ತೂರು ಯಾವಾಗ ನಾವು ಅವ್ರನ್ನೂ ಸೇರಿಸ್ತೀವಿ, ನಾಳೆ ಬೆಳಗ್ಗೆ ಕತ್ಕೊಂಡು ಬಾ ನಾನು ದುಡ್ಡು ಕೊಡ್ತೀನಿ ಅನ್ನೋ ಒಂದು ಅವಕಾಶ ಇರೋದಿಲ್ಲ ಅಂತೇಳಿ ಅವ್ರನ್ನೂ ಈ ಪ್ರಕರಣದಲ್ಲಿ ಸೇರಿಸ್ಬೇಕಂತ ಹೇಳ್ಬಿಟ್ಟು ಹೇಳಿದ್ದೀನಿ. ನಾವು ಸ್ವಲ್ಪ ಜನಜಾಗೃತಿಗೆ ಅನುವು ಮಾಡಿಕೊಡ್ಬೇಕಂತ 20 ಲಕ್ಷ ಮಿನಿಮಮ್, ಅದು ಏನು ಡಿಪ್ರಿಸಿಯೇಷನ್ ತೆಗೆದು ಮಾರಾಟ ಮಾಡಿದ್ರು ಸಹ ಕನಿಷ್ಠ 20 ಲಕ್ಷ ಬೆಳೆಬಾಳ್ತಕ್ಕಂಥದ್ದು. ಮತ್ತು ಆತನು ಬಡತನ ಕುಟುಂಬದಿಂದ ಬಂದವನು. ಆತನಿಗೆ ಇದೇ ಫಸ್ಟ್ ಅಫೆನ್ಸ್ ಕೂಡ. ಇದರಲ್ಲಿ ಏನು ಮಾಡಿದ್ರೆ, ಹಿಂದೆ ಅವನು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದ. ನಾನು ಈಗ ಹೇಳಿದ್ದೀನಿ, ನೋಡಪ್ಪ ಈಗ ಕಾನೂನು ಕ್ರಮ ಜರುಗಿಸಲೇಬೇಕು. ಕಾನೂನು ಕ್ರಮ ಆದ ನಂತರ ನಿನಗೇನೋ ಉದ್ಯೋಗ ಬೇಕಾದರೆ ನಾನೇ ಕೊಡಿಸ್ತೀನಿ, ಪೆಟ್ರೋಲ್ ಬಂಕಲ್ಲಿ ಒಳ್ಳೆ ಸಂಬಳನೂ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಯಾಕಂದರೆ ರಿಹಬಿಲಿಟೇಷನ್ ಮಾಡೋದು ನಮ್ಮದು ಗುರುತರವಾದ ಜವಾಬ್ದಾರಿ. ಯಾಕಂದರೆ 3 ಜನ ಮಕ್ಕಳಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ನಿರ್ವಹಣೆ ಕಷ್ಟ, ಪೆಟ್ರೋಲ್ ಬಂಕಲ್ಲಿ ದುಡ್ಡು ಅಷ್ಟು ಸಂಬಳ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಕೈ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಬಟ್ ಅದನ್ನ ವರ್ಷನ ನಾವು ಒಪ್ಪತಕ್ಕದ್ದಲ್ಲ, ಅದು ಕಾನೂನು ಬದ್ಧ ಅಲ್ಲ. ಹಾಗಾಗಿ ನಾವು ಕಾನೂನು ಕ್ರಮ ಜರುಗಿಸಿ ಅದನ್ನ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೀವಿ. ಈಗ ನಕಲಿ ನಂಬರ್ ಇರಲಿ ಏನೇ ಇರಲಿ, ನಾವು ಚಾಸಿ ನಂಬರ್, ಇಂಜಿನ್ ನಂಬರ್ ತಗೋತೀವಿ. ಇಮಿಡಿಯೇಟ್ಲಿ ನೀವು ಕೂಡ ಮೊಬೈಲ್ ಅಪ್ಲೋಡ್ ಮಾಡಿದ್ರೆ ಇದರ ಓನರ್ ಬರ್ತಾರೆ. ಅಲ್ಲ, ಅವ್ರೇನು ಕನ್ಸ್ಯೂಮ್ ಕೊಟ್ಟಾದ ನಂತರ ಯಾರು ಪರ್ಚೇಸ್ ಮಾಡ್ತಾರಲ್ಲ ಅವರೇ ಡಾಕ್ಯುಮೆಂಟೇಷನ್ ಡೂಪ್ಲಿಕೇಟ್ ಮಾಡಿಕೊಡ್ತಾರೆ. ಒಂದು ನಂಬರ್ ಪ್ಲೇಟು ಅವೆಲ್ಲ ಬೋಗಸ್. ಪಾಪ ಅವರೆಲ್ಲ ಇಲ್ಲೇ ವ್ಯವಸಾಯ ಮಾಡೋರು, ಕೂಲಿ ಮಾಡೋರು ಇರ್ತಾರೆ. ಅವ್ರಿಗೆ ಈಸಿಯಾಗಿ 5,000-8,000 ಸಿಕ್ಕಿದೆ ಅಂತಂದರೆ ಮಿಕ್ಕಿದ ಡಾಕ್ಯುಮೆಂಟ್ ಎಲ್ಲ ಅವನೇ ಮಾಡಿಕೊಡ್ತಾನೆ. ಯಾರು ಇನ್ನಂತ ಪರ್ಚೇಸ್ ಮಾಡ್ತಾನೆ ಅವನು. ಅದು ಪೊಲೀಸ್ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗ್ತದೆ ಫೇಕ್ ಅಂತ. ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ